ಅವ್ರಿಗೆ ಕಮರ್ಷಿಯಲ್ಲೂ ಬರಬೇಕು, ರೆಂಟು ಬರಬೇಕು, ಸ್ವಂತಕ್ಕೂ ಒಂದು ಮನೆ ಇರಬೇಕು. ಈ ಥರ ಆಲೋಚನೆ ಮಾಡಿರುವಂತಹ ಮನೆ ನಾಗರಬಾವಿ ಹತ್ರದಲ್ಲಿ ಒಂದು ಮನೆ ಮಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ವನಚೇತನ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ತುಂಬ ಬೆಳೀತಾ ಇದೆ. ತುಂಬ ಜನಗಳಿಗೆ ಸೈಟನ್ನು ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ಕೊಂಡ್ಕೊಂಡ್ರೂ ಕೂಡ ಅದನ್ನು ಹೇಗೆ ಮನೆ ಕಟ್ಟಬೇಕು, ಏನು ಎತ್ತ, ಯಾವ ಜಾಗದಲ್ಲಿ ನಮಗೆ ಬೆನಿಫಿಟ್ಸ್ ಏನು, ಲಾಸ್ಗಳೇನು, ಅದು ತಿಳಿದಿರಲ್ಲ. ಹೀಗೆ ಮೊನ್ನೆ ಕೆಂಗೇರಿ ಹತ್ರ ನಮ್ಮ ಸ್ನೇಹಿತರೊಬ್ಬರು ಒಂದು ಸೈಟಲ್ಲಿ ಪ್ಲ್ಯಾನ್ ಮಾಡಿಕೊಡಿ ಅಂತ ಬಂದರು. ಆ ಜಾಗ ನೋಡಿದೆ. ನಾನು ಒಂದ್ಸರಿ ಸ್ಪಾಟ್ ವಿಸಿಟ್ ಮಾಡಿದಾಗ ಅದು ಒಂದು ಸೆಮಿ ಕಮರ್ಷಿಯಲ್ ಆಗಿರುವಂಥ ಜಾಗ ಆಗಿತ್ತು. ಅವರ ಇಂಟೆನ್ಷನ್ ಏನಿತ್ತು, ಸರ್ ನನಗೊಂದು ಪಾರ್ಕಿಂಗ್ ಮಾಡಿ ಮೇಲ್ಗಡೆ ರೆಂಟೆಡ್ ಬಿಲ್ಡಿಂಗ್ ಮಾಡಿಬಿಡೋಣ, ಅಷ್ಟು ಮಾಡಿದ್ರೆ ಸಾಕು ಅಂತ ಇದು ಮಾಡ್ತಾಯಿದ್ರು. ಆದರೆ ನಮ್ಮ ಮನಸ್ಸು ಕೇಳಬೇಕಲ್ವಾ? ಎಷ್ಟೋ ಜನ ಒಂದು ಕಮರ್ಷಿಯಲ್ ಸೈಟ್ ತೊಗೋಬೇಕು ಅಂದರೆ ತುಂಬ ಒದ್ದಾಡ್ತಾರೆ. ಅಷ್ಟು ಒಳ್ಳೆಯ ಜಾಗನ ನಾವು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂತ ಮಾಡಿಬಿಟ್ರೆ ಹೇಗಿರುತ್ತೆ? ಅವ್ರಿಗೆ ಕಮರ್ಷಿಯಲ್ಲೂ ಬರಬೇಕು, ರೆಂಟು ಬರಬೇಕು, ಸ್ವಂತಕ್ಕೂ ಒಂದು ಮನೆ ಇರಬೇಕು. ಸ್ನೇಹಿತರೆ, ಈ ಸೈಟು ನಾಗರಬಾವಿ ಕೆಂಗೇರಿ ಮಧ್ಯೆ ಬರುವಂತಹ ನಾಗದೇವನಹಳ್ಳಿ ಹತ್ರ ಇದೆ. ಇದು ಓನರು ಹರೀಶ್ ಅಂತೇಳಿ, ಆ್ಯಕ್ಚುಲಿ ಮದ್ದೂರ್ನವರು. ಈ ಸೈಟ್ ಇದೆಯಲ್ಲ, ಸೌತ್ ವೆಸ್ಟ್ ಕಾರ್ನರ್ ಸೈಟ್. ನಾನು ಕಮರ್ಷಿಯಲ್ಲೂ ಮಾಡಿದ್ದೀನಿ, ರೆಂಟೆಡ್ಡು ಮಾಡಿದ್ದೀನಿ. ಇದು ಕನ್ಸ್ಟ್ರಕ್ಷನ್ ನಡೀತಾ ಇರುವಂತಹ ಪ್ರಾಜೆಕ್ಟ್. ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆಟೋ ಕ್ಯಾಡ್ನಲ್ಲಿ ಪ್ಲ್ಯಾನನ್ನು ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ನೋಡಿ. ಈ ಸೈಟು ಸೌತ್ ವೆಸ್ಟ್ ಕಾರ್ನರ್ ಸೈಟ್. ನಿಯರ್ಲಿ 48/40 ಇದೆ. ಕೆಲವೊಂದು ಮೂಲೆಯಲ್ಲೂ ಸ್ವಲ್ಪ ಕ್ರಾಸ್ ಬರುತ್ತೆ. ಈ ಜಾಗದಲ್ಲಿ ಏನು ಅಂತಂದರೆ, ಗ್ರೌಂಡಿಂದ ರೆಸಿಡೆನ್ಷಿಯಲ್ ಮಾಡಿದ್ರೆ ತುಂಬ ವೆಹಿಕಲ್ಸ್ ಓಡಾಡುವಂತಹ ಜಾಗ ಆಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಸೆಲ್ಲರ್, ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್. ಈ ಲೋಯರ್ ಗ್ರೌಂಡ್ ಫ್ಲೋರ್ನಲ್ಲಿ ನಾನು ಒಂದು ಮುಂದೆಗಡೆ 2 to 3 ಶಾಪ್ ಆಗೋ ಥರ ಒಂದು ಓಪನ್ ಏರಿಯಾ ಬಿಟ್ಟಿದ್ದೀನಿ. ಚಿಕ್ಕ ಶಾಪ್ ಬಂದರೆ ಚಿಕ್ಕ ಶಾಪು ಕೊಡ್ಬೋದು, ದೊಡ್ಡ ಶಾಪ್ ಬಂದರೆ ದೊಡ್ಡ ಶಾಪು ಕೊಡ್ಬೋದು. ನಂತರ ನಂದು ವಾಯು ಮೂಲೆಯಲ್ಲಿ ಅಂದರೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಒಂದು ರ್ಯಾಂಪ್ ಪ್ರೊವಿಷನ್ ಮಾಡಿದ್ದೀನಿ. ವೆಹಿಕಲ್ ಕೂಡ ಬಿಲ್ಡಿಂಗ್ನ ಆಫ್ ಏರಿಯಾ ಪಾರ್ಕಿಂಗ್ ಪರ್ಪಸ್ ಮಾಡಿದ್ದೀನಿ. ಜೊತೆಗೆ ಅಲ್ಲೊಂದು ನೋಡಿ ಲಿಫ್ಟ್ ಪ್ರೊವಿಷನ್ ಮಾಡಿದ್ದೀನಿ. ಅಲ್ಲಿಂದ ಮೇಲ್ಗೆ ಹತ್ತು ಬಂದರೆ ನಮಗೆ ಅಪ್ಪರ್ ಗ್ರೌಂಡ್ ಫ್ಲೋರ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಆಪ್ಷನ್ಸ್ ಏನು ಇಟ್ಕೊಂಡಿದ್ದೀನಿ ಅಂದರೆ, ಫ್ಯೂಚರ್ನಲ್ಲಿ ಟೋಟಲ್ ಒಂದೇ ಶಾಪ್ ಕೂಡ ಮಾಡ್ಬೋದು ಅಥವಾ 2 ಶಾಪ್ ಕೂಡ ಪ್ರೊವಿಷನ್ ಮಾಡ್ಕೋಬೋದು. ಅದು ಡಿಪೆಂಡ್ಸ್ ಆನ್ ರೆಂಟರ್ಸ್ ಹೇಗೆ ಹೇಳ್ತಾರೆ ಹಾಗೆ ಕೊಡೋದಕ್ಕೊಂದು ಅವಕಾಶ ಆಗುತ್ತೆ. ನಂತರ ಸೇಮ್ ಮೆಟ್ಲತ್ತಿ ಮೇಲ್ ಬಂದರೆ ನಿಮಗೆ ಕೆಳಗಡೆ ಏನು ನೋಡಿದ್ವಿ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ವಿಶಾಲವಾಗಿ ಒಂದು ಫ್ಲೋರ್ ಪೂರ್ತಿ ಕಮರ್ಷಿಯಲ್ ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲೂ ಕೂಡ ಆಪ್ಷನ್ಸು 2 ಪೋರ್ಷನ್ ಮಾಡೋದಕ್ಕೆ ಆಪ್ಷನ್ಸ್ನ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ನೋಡಿ, ಬನ್ನಿ ಮೇಲ್ಗೆ ಹೋದರೆ ಇದು ಸೆಕೆಂಡ್ ಫ್ಲೋರ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಪ್ರೊವಿಷನ್ ಮಾಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಪ್ರೊವಿಷನ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅವರು ಕೆಲವೊಂದು ಸಾರಿ ಸೆಕೆಂಡ್ ಫ್ಲೋರೆಲ್ಲ ಕಮರ್ಷಿಯಲ್ಗೆ ಹೋಗಲ್ಲ ಸರ್, ನನಗೆ ಸೆಕೆಂಡ್ ಫ್ಲೋರು ರೆಂಟಿಗೆ ಕೊಟ್ಬಿಡೋಣ ಅಂತ ಕೇಳಿದ್ರು. ಆ್ಯಕ್ಚುಲಿ ನಾನು ಒಪ್ಪಿರಲಿಲ್ಲ. ಓನರ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅವ್ರಿಗೂ ಬೇಜಾರಾಗಬಾರ್ದಲ್ವ. ಹಾಗಾಗಿ ನಾನು ಮೇಲ್ಗಡೆ ಒಂದು ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ವಿಶಾಲವಾದ ಮನೇನ ಮಾಡಿಕೊಟ್ಟಿದ್ದೀನಿ. ಇಲ್ಲಿಂದ ಹಾಗೆ ಮೇಲ್ ಬಂತು ಅಂದರೆ ಓನರ್ಗೆ ಒಂದು ಮನೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಅವರು ಆಗ್ಬೋದು, ಅವ್ರ ಮಕ್ಕಳಾಗ್ಬೋದು, ಅಲ್ಲಿ ಇರ್ತೀನಿ ಅಂತಂದರೆ ಮದ್ದೂರು ಕಡೆಯಿಂದ ಬಂದು ಇರಬೇಕು ಅಂತಂದರೆ ಈ ಮನೆ ಅವ್ರಿಗಾಗಲಿ ಅಂತೇಳಿ ಒಂದು ವಿಶಾಲವಾದ ಒಂದು ಚೆನ್ನಾಗಿರುವಂಥ ಮನೆಯನ್ನು ಮಾಡಿಕೊಟ್ಟಿದ್ದೀನಿ. ಇದಾದ ನಂತರ ಟೆರೆಸ್ ಫ್ಲೋರ್ಗೆ ಅಂತ ಬಂದರೆ ಒಂದು ಸಪ್ರೇಟ್ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ. ಮುಂದೆಗಡೆ ಒಂದು ರೂಫ್ ಗಾರ್ಡನ್ ಏರಿಯಾ ಅಂತ ಪ್ರೊವಿಷನ್ ಮಾಡ್ತಾಯಿದ್ದೀವಿ. ಈ ಪ್ಲ್ಯಾನ್ ನೋಡಿದ್ರಲ್ವಾ, ಇದನ್ನು 3Dನಲ್ಲಿ ಹೇಗೆ ಬಂದಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಕನ್ಸ್ಟ್ರಕ್ಷನ್ ಸ್ಟೈಲ್ನಲ್ಲಿ ಮನೆ ಹೇಗಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಬನ್ನಿ ನೋಡೋಣ. ನಮ್ಮ ಶಿಷ್ಯ ಇದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಈಗ ನಮ್ಮ ಸರ್ ಹೇಳ್ದಂಗೆ ಇನ್ನೊಂದು ಪ್ರಾಜೆಕ್ಟಿಗೆ ಬಂದಿದ್ದೀವಿ. ಇದೆ ನೋಡಿ ಆ ಪ್ರಾಜೆಕ್ಟು. ಸೊ ಬೇಸಿಕಲಿ ಈ ಪ್ರಾಜೆಕ್ಟಲ್ಲಿ ಓನರ್ ರಿಕ್ವೈರ್ಮೆಂಟ್ ಬಂದು ಒಂದು ಕಮರ್ಷಿಯಲ್ಲು, ಒಂದು ರೆಂಟ್ ಪೋರ್ಷನ್ 2 ಒಟ್ಟಿಗೆ ಬೇಕು ಅಂತ ಇತ್ತು. ಸೊ ಇಲ್ಲಿ ನಮ್ಮ ಪ್ಲಾನಿಂಗಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೆಲ್ಲರಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಫಸ್ಟ್ ಫ್ಲೋರ್ ನಿಮಗೆ ಕಮರ್ಷಿಯಲ್ ಪರ್ಪಸ್ ಬರುತ್ತೆ. ಮೇಲ್ಗಡೆ ಒಂದು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ರೆಂಟ್ ಬರುತ್ತೆ. ಅದ್ರ ಮೇಲ್ಗಡೆ ಓನರ್ ಪೋರ್ಷನ್ ಇದೆ. ಇದು ನಿಮಗೆ ಅಪ್ಪರ್ ಗ್ರೌಂಡ್ ಫ್ಲೋರ್. ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ ಕಮರ್ಷಿಯಲ್ ಇದೆ. ನೋಡಿ ನಮ್ಮ ಅಪ್ಪರ್ ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಮರ್ಷಿಯಲ್ ಸ್ಪೇಸ್ ವಿತ್ 1200 ಸ್ಕ್ವೇರ್ ಫೀಟ್. ಸೊ ಇದು ಸೆಕೆಂಡ್ ಫ್ಲೋರು.
ಇಲ್ಲಿ ನಿಮಗೆ ರೆಂಟ್ ಆಪ್ಷನ್ ಬಂದಿದೆ. 1 BHK 1 ನಂಬರ್, 2 BHK 1 ನಂಬರ್ ನೋಡೋಣ. ಸೊ ಇದು 1 BHK ಪೋರ್ಷನ್. ಇದರಲ್ಲಿ ನಿಮಗೆ ಒಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾಲ್ಕನಿ, ಒಂದು ಕಿಚನ್ ವಿತ್ ಅಟ್ಯಾಚ್ ಯುಟಿಲಿಟಿ. ಸೊ ಇದು ರೆಂಟಲ್ 2 BHK, 2 ರೂಮ್ಸ್ ವಿತ್ ಅಟ್ಯಾಚ್ ಬಾಲ್ಕನಿ, ಕಿಚನ್ ವಿತ್ ಯುಟಿಲಿಟಿ ವಿತ್ 2 ಬಾತ್ರೂಮ್ಸ್ ಇದೆ ನೋಡಿ. ಸೊ ಇದು ಬಂದು ಓನರ್ ಪೋರ್ಷನ್ನು. ಸ್ಪೇಸಿಯಸ್ ಆಗಿ ನಿಮಗೆ 2 ಬೆಡ್ರೂಮ್ಸ್ ಇದೆ, ಒಂದು ಅಟ್ಯಾಚ್ ಟಾಯ್ಲೆಟು, ಒಂದು ಜನರಲ್ ಟಾಯ್ಲೆಟು ವಿತ್ ಒಂದು ಪೂಜಾ, ಡೈನಿಂಗ್ ಏರಿಯಾ ವಿತ್ ಕಿಚನ್ ವಿತ್ ಯುಟಿಲಿಟಿ ಕೊಟ್ಟಿದ್ದೀವಿ. ಸೊ ಈಗ ಟೆರೆಸ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೊಂದು ಗೇಮಿಂಗ್ ರೂಮ್ ಇದೆ ವಿತ್ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಸಪ್ರೇಟಾಗಿ 2 ವಾಶ್ರೂಮ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದು ಓನರ್ ಮಗಂಗೆ ಒಂದು ಸ್ಪೇಷಿಯಸ್ ಆಗಿ ಒಂದು ಗೇಮಿಂಗ್ ರೂಮ್ ಬೇಕಾಗಿತ್ತು. ಇದು ಗೇಮಿಂಗ್ ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಇನ್ನೊಂದು ಹೇಳೋದು ಮರ್ತಿದೆ, ಇದು ಸೆಲ್ಲರ್ ಫ್ಲೋರು. ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲರೂ ಸೆಲ್ಲರ್ ಫ್ಲೋರ್ ಬರೀ ಪಾರ್ಕಿಂಗ್ ಅಂತ ಮಾಡ್ತಾರೆ. ನಮ್ಮ ಸರ್ ಸ್ಪಾಟ್ ಕಂಡೀಷನ್ ತಕ್ಕಂಗೆ ಈ ಸ್ಪೇಸ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿ ಹಾಫ್ ಪಾರ್ಕಿಂಗ್ ವಿತ್ ಹಾಫ್ ಶಾಪ್ಸ್ ಕೊಟ್ಟಿದ್ದಾರೆ ನೋಡಿ. ಸ್ನೇಹಿತರೆ, ಇವಾಗ ನೀವು ಆಟೋಕ್ಯಾಡ್ 3D ಮತ್ತು ಬಿಲ್ಡಿಂಗನ್ನು ನೋಡಿದ್ದೀರಲ್ವ. ಈ ಬಿಲ್ಡಿಂಗ್ನ ಔಟ್ಪುಟ್ಟು ಹೇಗೆ ಬರುತ್ತೆ ಅನ್ನುವಂಥ ಕುತೂಹಲ ಇದೆಯಲ್ಲ, ಆ ಕುತೂಹಲಕ್ಕೋಸ್ಕರ ನಾವು ಮತ್ತೊಂದು ವೀಡಿಯೋ ಮಾಡ್ತೀವಿ. ಈ ಬಿಲ್ಡಿಂಗ್ ಪೂರ್ತಿ ಮುಗಿದ ನಂತರ ಮತ್ತೊಂದು ವೀಡಿಯೋ ನಿಮಗೆ ಕೊಡ್ತೀನಿ. ಇವಾಗ ನಾನು ನಿಮ್ಗೆ ಕೊಟ್ಟಿರೋದು ಕನ್ಸ್ಟ್ರಕ್ಷನ್ ಸ್ಟೇಜ್ ವೀಡಿಯೋ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಮಲಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ವನಾಚೇತನ್. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.